ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನವೀನ್. ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಇಂದು ಶಾಸಕ AR ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರ ದಿನವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪಟ್ಟಣದ ಪೌರ ಕಾರ್ಮಿಕರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವ ನಿರ್ಧಾರ ಮತ್ತು ಸವಲತ್ತು ನೀಡುವ ವಿಷಯವನ್ನು ತಿಳಿಸಿಕೊಟ್ಟರು. ನಂತರ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಚಂದ್ರು ಮತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಮಹೇಶ್ ರವರು ಪೌರ ಕಾರ್ಮಿಕರು ಪಡುವ ಶ್ರಮ ಮತ್ತು ಪೌರ ಕಾರ್ಮಿಕರ ಮಕ್ಕಳು ಪೌರ ಕಾರ್ಮಿಕರ ಆಗಬಾರದು, ಇಲಾಖೆಗಳಲ್ಲಿ ಒಳ್ಳೆಯ ಅಧಿಕಾರಿಗಳಾಗಬೇಕು ಎಂಬ ಸಂದೇಶವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಮಲ್ಲು, ಉಪಾಧ್ಯಕ್ಷರಾದ ಶಾಂತಮ್ಮ, ಸದಸ್ಯರುಗಳಾದ ಮಹೇಶ್, ರಂಗನಾಥ್, ಮಂಜು, ರವಿ, ಮಹದೇವ್, ಪ್ರಭಾವತಿ, ರಾಜಶೇಖರ್, ಸವಿತಾ, ಸುಶೀಲಾ, ನಾಮನಿರ್ದೇಶಿತ ಸದಸ್ಯರುಗಳು, ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಹಾಗೆ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಚಂದ್ರು ಸರ್ ಅವರು ಸಹ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಪಟ್ಟಣ ಪಂಚಾಯಿತಿಯ 1ನೇ ವಾರ್ಡ್ ಸದಸ್ಯರಾದ ಶ್ರೀಯುತ ಮಹೇಶ್ ಅವರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಪಟ್ಟಣ ಪಂಚಾಯತ್ 2ನೇ ವಾರ್ಡ್ ಸದಸ್ಯರಾದ ಶ್ರೀಯುತ ರಂಗನಾಥ್ ಸಾಹೇಬರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ 8ನೇ ವಾರ್ಡ್ ಸದಸ್ಯರಾದ ರವಿ ಸರ್ಗೂ ಸಹ ಸ್ವಾಗತವನ್ನ ಕೋರ್ತೇನೆ. 6ನೇ ವಾರ್ಡ್ ಸದಸ್ಯರಾದಂತಹ ಮಂಜು ಸರ್ಗೂ ಸ್ವಾಗತವನ್ನ ಕೊಡ್ತೇನೆ. ನಾಮನಿಂದ ಸದಸ್ಯರಾದ ಟಿಕೆಟ್ ಮೂರ್ತಿ ಅವರಿಗೂ ಸ್ವಾಗತ ಕೊಡ್ತೇನೆ. ನಾಮನಿಂದ ಸದಸ್ಯರಾದ ಲಿಂಗಾಜ್ ಮೂರ್ತಿ ಅವರಿಗೂ ಸ್ವಾಗತ ಕೊಡ್ತೇನೆ. ನಾಗನಿಂದ ಸದಸ್ಯರಾದಂತಹ ಅಬ್ದುಲ್ ಮುನಾದ್ ಬೇಗ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತೇನೆ. ಮುನಾವರ್ ಬೇಗ್ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಎಲ್ಲರೂ ಸಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪಿಸಿಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಎಲ್ಲವನ್ನೇ ನಾವು ಮಾಡ್ಬೇಕು ಅಂತಲ್ಲ, ಅವ್ರಿಗೊಂದು ಗೌರವ ತಂದುಕೊಡೋ ನಿಟ್ಟಿನಲ್ಲಿ ಇವತ್ತು ಜ್ಯೋತಿ ಬೆಳೆಸೋದ್ರ ಮುಖಾಂತರ ಪೌರ ಕಾರ್ಮಿಕರು ಒಂದು ಗೌರವ ತಂದುಕೊಟ್ಟಂತ ಮಾನ್ಯ ಶಾಸಕರೇ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಹಾಪೌರರಾಗಿದ್ದಂಥ ನಾರಾಯಣ್ ಪ್ರಾರಂಭಿಕವಾಗಿ ಅವರು ನಿಮ್ಮೆಲ್ಲರ ಧ್ವನಿಯ 80 ವರ್ಷದಿಂದ ನಾನು ನೋಡಿದಾಗ ಅವರ ಹೋರಾಟ ಇನ್ನೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಅನೇಕ ನಿಮ್ಮ ಪೌರ ಕಾರ್ಮಿಕರ ಪರವಾದ ಧ್ವನಿಯನ್ನ ರಾಜ್ಯ ಮಟ್ಟದಲ್ಲೂ ಕೂಡ ಸರ್ಕಾರ ಗಮನವನ್ನು ಸೆಳೆದಿದೆ. ಆದರೆ ಕಳೆದ ಅದು ಯಾರನ್ನು ಮಾತಾಡ್ತಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಂತ್ರಿಗಳಾದ ರಹೀಂ ಖಾನ್ ಅವರು, ಮಂತ್ರಿಗಳಾದ ಬೈರತಿ ಸುರೇಶ್ ಅವರು, ಸಂಬಂಧಪಟ್ಟಂತ 2 ಮಂತ್ರಿಗಳು ನನ್ನ ಪ್ರಶ್ನೆಗೆ ಅವತ್ತು ನಾನು ನಗರಸಭೆಯ ಮನವಿ ಆಧಾರದ ಮೇಲೆ ಪ್ರಸ್ತಾವನೆ ಹಾಕಿದ್ದೆ. ಅದಕ್ಕೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೆ ಅದನ್ನ ಸರ್ಕಾರದ ಆದೇಶ ಇಟ್ಕೊಂಡೇ ಮಾತಾಡ್ತಾರೆ. ಅದಕ್ಕೆ ಪ್ರಿಂಟ್ ಔಟ್ ತರಿಸ್ಕೊಂಡೆ ನಾನು. ಇದು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿ ಅಡಿ ಕಾರ್ಯನಿರ್ವಹಿಸಿರುವ 1100 ಪೌರ ಕಾರ್ಮಿಕರ ನೇರ ನೇಮಕಾತಿಗೊಳಿಸಲು ಕ್ರಮ ವಹಿಸುವ ಬಗ್ಗೆ ಎಂತಕ್ಕಂಥ ಆದೇಶ.
ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.